ಜೊತೆಯಲ್ಲಿ ಡಿಸಿಎಂ ಸಮಾಲೋಚನೆಯನ್ನ ಮಾಡಿದ್ರು. ಈ ಸಮಾಲೋಚನೆಗೆ ಈಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭೂಸ್ವಾಧೀನ ಪರವಾಗಿರುವಂತಹ ರೈತರ ಜೊತೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಹಿಳೆಯರು ಮಾಡ್ತಿದ್ದಾರೆ. ನಾವು 14 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ನಮ್ಮನ್ನ ಕರೆದಿಲ್ಲ, ನಮ್ಮ ಜೊತೆ ಮಾತುಕತೆಯನ್ನ ನಡೆಸಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ಆದ್ರೆ ಮನವಿ ಮಾತ್ರ ತಗೊಂಡಿದ್ರು ಅಂತ ರೈತ ಮಹಿಳೆಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತ ಮಹಿಳೆಯರು. ಸರ್, ನೀವು ಹೇಳಿದ್ರಿ ಭಾನುವಾರ 15 ಜನ ರೈತರು ಬನ್ನಿ ಸಭೆ ಮಾಡೋಣ ಅಂತ. ಆಯಿತು, ನಾವು ತುಂಬ ಜನ ರೈತರಿದ್ವಿ, ಆದರೂ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು 15 ಜನ ರೈತರು ಬಂದ್ವಿ. ನಾವು ಹೇಳಿದ್ವಿ ನಮ್ಮ ಪ್ರಾಣ ಹೋದ್ರೂ ನಾವು ಭೂಮಿ ಬಿಡಲ್ಲ ಅಂತ ಹೇಳಿದ್ವಿ. ನೀವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಿ. ಅಲ್ಲಿ ಗ್ರೌಂಡ್ ರಿಪೋರ್ಟ್ ತರಿಸ್ಕೊತೀನಿ, ಕೆಲವರು IAS ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗ ನಮಗೆಲ್ಲ ಒಂದು ಆಶ್ವಾಸನೆ ಬಂತು, ಇಲ್ಲ ನಮ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, ನಮ್ಮ ಬಡ ರೈತರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ವಾಪಸ್ ಬಂದ್ವಿ ಸರ್. ಆದರೆ ಇವತ್ತು ಯಾಕೆ ಸರ್ ನೀವು ಯಾರೋ 10-15 ಎಕರೆ ಇರೋ ಶ್ರೀಮಂತ ರೈತರನ್ನ ಕರೆದಿ ಸಭೆ ಮಾಡೋದು ಇದು ಸರಿನಾ ಸರ್? ಬನ್ನಿ ಸರ್ ನೀವು ಬೈರ್ಮಂಗ್ಲಕ್ಕೆ, ಅಲ್ಲಿ ಬಂದು ಸಭೆ ನಡೆಸಿ. ನಾವು ಬಡ ರೈತರು ನಿಂತ್ಕೋತೀವಿ, ಶ್ರೀಮಂತರ ರೈತರು ಇರ್ತಾರೆ, ನಿಮ್ಗೆ ಯಾರಿಗೆ ನ್ಯಾಯ ಕೊಡಬೇಕು ಅನ್ಸುತ್ತೋ ನ್ಯಾಯ ಕೊಡಿ ಸರ್. ನಾವು ಈ ಹೊಸ್ಕೊಳ್ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಒಂದೊಂದು ಎಕರೆ ಭೂಮಿ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮಗೆ ದ್ವಾರ ಮಾಡಿಬಿಟ್ರೆ ನಾವು ಎಲ್ಲೋಗಿ ಸಾಯನ. ರೈತರಿಗೆ ಮಾತ್ರ ನೀವು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವರು ಏನೋ ಅಷ್ಟು ಒಳ್ಳೇದು ಮಾಡ್ತಾನೆ ನೋಡಾನೆ, ಅನ್ಯಾಯ ಮಾತ್ರ ಮಾಡಬೇಡ್ರಿ. ನಿಮ್ಮ ಧರ್ಮ ಬರಲಿ. ನಾವೆಲ್ಲ ಎಲ್ಲೋಗಿ ಸಾಯನ. ಒಂದೊಂದು ಎಕರೆ ಭೂಮಿ ಮಾಡಿಕೊಂಡು ಒಂದು 5 ಎಸ್ಕೊಳ್ ಕಟ್ಕೊಂಡು ಕರ್ದಿ ಜೀವನ ಮಾಡ್ತಾ ಇದೀವಿ. ನಿಮ್ಗೆ ಕಣ್ ಕಾಣಲ್ವೇಂದ್ರಪ್ಪ, ಕಣ್ಬಿಟ್ಟು ನೋಡ್ರಿ. ನಾವು ಈ ಹೊಸ್ಕೊಳ್ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಪ್ರತಿನಿಧಿಗಳ ಜೊತೆಯಲ್ಲಿ ಡಿಸಿಎಂ ಸಮಾಲೋಚನೆಯನ್ನ ಮಾಡಿದ್ರು. ಈ ಸಮಾಲೋಚನೆಗೆ ಈಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭೂಸ್ವಾಧೀನ ಪರವಾಗಿರುವಂತಹ ರೈತರ ಜೊತೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಹಿಳೆಯರು ಮಾಡ್ತಿದ್ದಾರೆ. ನಾವು 14 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ನಮ್ಮನ್ನ ಕರೆದಿಲ್ಲ, ನಮ್ಮ ಜೊತೆ ಮಾತುಕತೆಯನ್ನ ನಡೆಸಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ಆದ್ರೆ ಮನವಿ ಮಾತ್ರ ತಗೊಂಡಿದ್ರು ಅಂತ ರೈತ ಮಹಿಳೆಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತ ಮಹಿಳೆಯರು. ಸರ್, ನೀವು ಹೇಳಿದ್ರಿ ಭಾನುವಾರ 15 ಜನ ರೈತರು ಬನ್ನಿ ಸಭೆ ಮಾಡೋಣ ಅಂತ. ಆಯಿತು, ನಾವು ತುಂಬ ಜನ ರೈತರಿದ್ವಿ, ಆದರೂ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು 15 ಜನ ರೈತರು ಬಂದ್ವಿ. ನಾವು ಹೇಳಿದ್ವಿ ನಮ್ಮ ಪ್ರಾಣ ಹೋದ್ರೂ ನಾವು ಭೂಮಿ ಬಿಡಲ್ಲ ಅಂತ ಹೇಳಿದ್ವಿ. ನೀವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಿ. ಅಲ್ಲಿ ಗ್ರೌಂಡ್ ರಿಪೋರ್ಟ್ ತರಿಸ್ಕೊತೀನಿ, ಕೆಲವರು IAS ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗ ನಮಗೆಲ್ಲ ಒಂದು ಆಶ್ವಾಸನೆ ಬಂತು, ಇಲ್ಲ ನಮ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, ನಮ್ಮ ಬಡ ರೈತರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ವಾಪಸ್ ಬಂದ್ವಿ ಸರ್. ಆದರೆ ಇವತ್ತು ಯಾಕೆ ಸರ್ ನೀವು ಯಾರೋ 10-15 ಎಕರೆ ಇರೋ ಶ್ರೀಮಂತ ರೈತರನ್ನ ಕರೆದಿ ಸಭೆ ಮಾಡೋದು ಇದು ಸರಿನಾ ಸರ್? ಬನ್ನಿ ಸರ್ ನೀವು ಬೈರ್ಮಂಗ್ಲಕ್ಕೆ, ಅಲ್ಲಿ ಬಂದು ಸಭೆ ನಡೆಸಿ. ನಾವು ಬಡ ರೈತರು ನಿಂತ್ಕೋತೀವಿ, ಶ್ರೀಮಂತರ ರೈತರು ಇರ್ತಾರೆ, ನಿಮ್ಗೆ ಯಾರಿಗೆ ನ್ಯಾಯ ಕೊಡಬೇಕು ಅನ್ಸುತ್ತೋ ನ್ಯಾಯ ಕೊಡಿ ಸರ್. ನಾವು ಈ ಹೊಸ್ಕೊಳ್ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಒಂದೊಂದು ಎಕರೆ ಭೂಮಿ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮಗೆ ದ್ವಾರ ಮಾಡಿಬಿಟ್ರೆ ನಾವು ಎಲ್ಲೋಗಿ ಸಾಯನ. ರೈತರಿಗೆ ಮಾತ್ರ ನೀವು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವರು ಏನೋ ಅಷ್ಟು ಒಳ್ಳೇದು ಮಾಡ್ತಾನೆ ನೋಡಾನೆ, ಅನ್ಯಾಯ ಮಾತ್ರ ಮಾಡಬೇಡ್ರಿ. ನಿಮ್ಮ ಧರ್ಮ ಬರಲಿ. ನಾವೆಲ್ಲ ಎಲ್ಲೋಗಿ ಸಾಯನ. ಒಂದೊಂದು ಎಕರೆ ಭೂಮಿ ಮಾಡಿಕೊಂಡು ಒಂದು 5 ಎಸ್ಕೊಳ್ ಕಟ್ಕೊಂಡು ಕರ್ದಿ ಜೀವನ ಮಾಡ್ತಾ ಇದೀವಿ. ನಿಮ್ಗೆ ಕಣ್ ಕಾಣಲ್ವೇಂದ್ರಪ್ಪ, ಕಣ್ಬಿಟ್ಟು ನೋಡ್ರಿ. ನಾವು ಈ ಹೊಸ್ಕೊಳ್ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಪ್ರತಿನಿಧಿಗಳ ಜೊತೆಯಲ್ಲಿ ಡಿಸಿಎಂ ಸಮಾಲೋಚನೆಯನ್ನ ಮಾಡಿದ್ರು. ಈ ಸಮಾಲೋಚನೆಗೆ ಈಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭೂಸ್ವಾಧೀನ ಪರವಾಗಿರುವಂತಹ ರೈತರ ಜೊತೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಹಿಳೆಯರು ಮಾಡ್ತಿದ್ದಾರೆ. ನಾವು 14 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ನಮ್ಮನ್ನ ಕರೆದಿಲ್ಲ, ನಮ್ಮ ಜೊತೆ ಮಾತುಕತೆಯನ್ನ ನಡೆಸಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ಆದ್ರೆ ಮನವಿ ಮಾತ್ರ ತಗೊಂಡಿದ್ರು ಅಂತ ರೈತ ಮಹಿಳೆಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತ ಮಹಿಳೆಯರು. ಸರ್, ನೀವು ಹೇಳಿದ್ರಿ ಭಾನುವಾರ 15 ಜನ ರೈತರು ಬನ್ನಿ ಸಭೆ ಮಾಡೋಣ ಅಂತ. ಆಯಿತು, ನಾವು ತುಂಬ ಜನ ರೈತರಿದ್ವಿ, ಆದರೂ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು 15 ಜನ ರೈತರು ಬಂದ್ವಿ. ನಾವು ಹೇಳಿದ್ವಿ ನಮ್ಮ ಪ್ರಾಣ ಹೋದ್ರೂ ನಾವು ಭೂಮಿ ಬಿಡಲ್ಲ ಅಂತ ಹೇಳಿದ್ವಿ. ನೀವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಿ. ಅಲ್ಲಿ ಗ್ರೌಂಡ್ ರಿಪೋರ್ಟ್ ತರಿಸ್ಕೊತೀನಿ, ಕೆಲವರು IAS ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗ ನಮಗೆಲ್ಲ ಒಂದು ಆಶ್ವಾಸನೆ ಬಂತು, ಇಲ್ಲ ನಮ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, ನಮ್ಮ ಬಡ ರೈತರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ವಾಪಸ್ ಬಂದ್ವಿ ಸರ್. ಆದರೆ ಇವತ್ತು ಯಾಕೆ ಸರ್ ನೀವು
ಯಾರೋ 10-15 ಎಕರೆ ಇರೋ ಶ್ರೀಮಂತ ರೈತರನ್ನ ಕರೆದಿ ಸಭೆ ಮಾಡೋದು ಇದು ಸರಿನಾ ಸರ್? ಬನ್ನಿ ಸರ್ ನೀವು ಬೈರ್ಮಂಗ್ಲಕ್ಕೆ, ಅಲ್ಲಿ ಬಂದು ಸಭೆ ನಡೆಸಿ. ನಾವು ಬಡ ರೈತರು ನಿಂತ್ಕೋತೀವಿ, ಶ್ರೀಮಂತರ ರೈತರು ಇರ್ತಾರೆ. ನಿಮ್ಗೆ ಯಾರಿಗೆ ನ್ಯಾಯ ಕೊಡಬೇಕು ಅನ್ಸುತ್ತೋ ನ್ಯಾಯ ಕೊಡಿ ಸರ್. ನಾವು ಈ ಹೊಸ್ಕೊಳ್ ಮಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಒಂದೊಂದು ಎಕರೆ ಭೂಮಿ ಮಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮಗೆ ದ್ವಾರ ಮಾಡಿಬಿಟ್ರೆ ನಾವು ಎಲ್ಲೋಗಿ ಸಾಯನ. ರೈತರಿಗೆ ಮಾತ್ರ ನೀವು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವ್ರು ಏನೋ ಅಷ್ಟು ಒಳ್ಳೇದು ಮಾಡ್ತಾನೆ ನೋಡಾನೆ, ಅನ್ಯಾಯ ಮಾತ್ರ ಮಾಡಬೇಡ್ರಿ. ನಿಮ್ಮ ಧರ್ಮ ಬರಲಿ. ನಾವೆಲ್ಲ ಎಲ್ಲೋಗಿ ಸಾಯನ. ಒಂದೊಂದು ಎಕರೆ ಭೂಮಿ ಮಡಿಕೊಂಡು ಒಂದು 5 ಎಸ್ಕೊಳ್ ಕಟ್ಕೊಂಡು ಕರ್ದಿ ಜೀವನ ಮಾಡ್ತಾ ಇದೀವಿ. ನಿಮ್ಗೆ ಕಣ್ ಕಾಣಲ್ವೇಂದ್ರಪ್ಪ? ಕಣ್ಬಿಟ್ಟು ನೋಡ್ರಿ. ನಾವು ಈ ಹೊಸ್ಕೊಳ್ ಮಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಪ್ರತಿನಿಧಿಗಳ ಜೊತೆಯಲ್ಲಿ ಡಿಸಿಎಂ ಸಮಾಲೋಚನೆಯನ್ನ ಮಾಡಿದ್ರು. ಈ ಸಮಾಲೋಚನೆಗೆ ಈಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭೂಸ್ವಾಧೀನ ಪರವಾಗಿರುವಂತಹ ರೈತರ ಜೊತೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಹಿಳೆಯರು ಮಾಡ್ತಿದ್ದಾರೆ. ನಾವು 14 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ನಮ್ಮನ್ನ ಕರೆದಿಲ್ಲ, ನಮ್ಮ ಜೊತೆ ಮಾತುಕತೆಯನ್ನ ನಡೆಸಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ಆದ್ರೆ ಮನವಿ ಮಾತ್ರ ತಗೊಂಡಿದ್ರು ಅಂತ ರೈತ ಮಹಿಳೆಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತ ಮಹಿಳೆಯರು. ಸರ್, ನೀವು ಹೇಳಿದ್ರಿ ಭಾನುವಾರ 15 ಜನ ರೈತರು ಬನ್ನಿ ಸಭೆ ಮಾಡೋಣ ಅಂತ. ಆಯಿತು, ನಾವು ತುಂಬ ಜನ ರೈತರಿದ್ವಿ, ಆದರೂ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು 15 ಜನ ರೈತರು ಬಂದ್ವಿ. ನಾವು ಹೇಳಿದ್ವಿ ನಮ್ಮ ಪ್ರಾಣ ಹೋದ್ರೂ ನಾವು ಭೂಮಿ ಬಿಡಲ್ಲ ಅಂತ ಹೇಳಿದ್ವಿ. ನೀವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಿ. ಅಲ್ಲಿ ಗ್ರೌಂಡ್ ರಿಪೋರ್ಟ್ ತರಿಸ್ಕೊತೀನಿ, ಕೆಲವರು IAS ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗ ನಮಗೆಲ್ಲ ಒಂದು ಆಶ್ವಾಸನೆ ಬಂತು, ಇಲ್ಲ ನಮ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, ನಮ್ಮ ಬಡ ರೈತರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ವಾಪಸ್ ಬಂದ್ವಿ ಸರ್. ಆದರೆ ಇವತ್ತು ಯಾಕೆ ಸರ್ ನೀವು ಯಾರೋ 10-15 ಎಕರೆ ಇರೋ ಶ್ರೀಮಂತ ರೈತರನ್ನ ಕರೆದಿ ಸಭೆ ಮಾಡೋದು ಇದು ಸರಿನಾ ಸರ್? ಬನ್ನಿ ಸರ್ ನೀವು ಬೈರ್ಮಂಗ್ಲಕ್ಕೆ, ಅಲ್ಲಿ ಬಂದು ಸಭೆ ನಡೆಸಿ. ನಾವು ಬಡ ರೈತರು ನಿಂತ್ಕೋತೀವಿ, ಶ್ರೀಮಂತರ ರೈತರು ಇರ್ತಾರೆ. ನಿಮ್ಗೆ ಯಾರಿಗೆ ನ್ಯಾಯ ಕೊಡಬೇಕು ಅನ್ಸುತ್ತೋ ನ್ಯಾಯ ಕೊಡಿ ಸರ್. ನಾವು ಈ ಹೊಸ್ಕೊಳ್ ಮಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಒಂದೊಂದು ಎಕರೆ ಭೂಮಿ ಮಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮಗೆ ದ್ವಾರ ಮಾಡಿಬಿಟ್ರೆ ನಾವು ಎಲ್ಲೋಗಿ ಸಾಯನ. ರೈತರಿಗೆ ಮಾತ್ರ ನೀವು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವ್ರು ಏನೋ ಅಷ್ಟು ಒಳ್ಳೇದು ಮಾಡ್ತಾನೆ ನೋಡಾನೆ, ಅನ್ಯಾಯ ಮಾತ್ರ ಮಾಡಬೇಡ್ರಿ. ನಿಮ್ಮ ಧರ್ಮ ಬರಲಿ. ನಾವೆಲ್ಲ ಎಲ್ಲೋಗಿ ಸಾಯನ. ಒಂದೊಂದು ಎಕರೆ ಭೂಮಿ ಮಡಿಕೊಂಡು ಒಂದು 5 ಎಸ್ಕೊಳ್ ಕಟ್ಕೊಂಡು ಕರ್ದಿ ಜೀವನ ಮಾಡ್ತಾ ಇದೀವಿ. ನಿಮ್ಗೆ ಕಣ್ ಕಾಣಲ್ವೇಂದ್ರಪ್ಪ? ಕಣ್ಬಿಟ್ಟು ನೋಡ್ರಿ. ನಾವು ಈ ಹೊಸ್ಕೊಳ್ ಮಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಪ್ರತಿನಿಧಿಗಳ ಜೊತೆಯಲ್ಲಿ ಡಿಸಿಎಂ ಸಮಾಲೋಚನೆಯನ್ನ ಮಾಡಿದ್ರು. ಈ ಸಮಾಲೋಚನೆಗೆ ಈಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭೂಸ್ವಾಧೀನ ಪರವಾಗಿರುವಂತಹ ರೈತರ ಜೊತೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಹಿಳೆಯರು ಮಾಡ್ತಿದ್ದಾರೆ. ನಾವು 14 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ನಮ್ಮನ್ನ ಕರೆದಿಲ್ಲ, ನಮ್ಮ ಜೊತೆ ಮಾತುಕತೆಯನ್ನ ನಡೆಸಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ಆದ್ರೆ ಮನವಿ ಮಾತ್ರ ತಗೊಂಡಿದ್ರು ಅಂತ ರೈತ ಮಹಿಳೆಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತ ಮಹಿಳೆಯರು. ಸರ್, ನೀವು ಹೇಳಿದ್ರಿ ಭಾನುವಾರ 15 ಜನ ರೈತರು ಬನ್ನಿ ಸಭೆ ಮಾಡೋಣ ಅಂತ. ಆಯಿತು, ನಾವು ತುಂಬ ಜನ ರೈತರಿದ್ವಿ, ಆದರೂ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು 15 ಜನ ರೈತರು ಬಂದ್ವಿ. ನಾವು ಹೇಳಿದ್ವಿ ನಮ್ಮ ಪ್ರಾಣ ಹೋದ್ರೂ ನಾವು ಭೂಮಿ ಬಿಡಲ್ಲ ಅಂತ ಹೇಳಿದ್ವಿ. ನೀವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಿ. ಅಲ್ಲಿ ಗ್ರೌಂಡ್ ರಿಪೋರ್ಟ್ ತರಿಸ್ಕೊತೀನಿ, ಕೆಲವರು IAS ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ಸಭೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗ ನಮಗೆಲ್ಲ ಒಂದು ಆಶ್ವಾಸನೆ ಬಂತು, ಇಲ್ಲ ನಮ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, ನಮ್ಮ ಬಡ ರೈತರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ವಾಪಸ್ ಬಂದ್ವಿ ಸರ್. ಆದರೆ ಇವತ್ತು ಯಾಕೆ ಸರ್ ನೀವು ಯಾರೋ 10-15 ಎಕರೆ ಇರೋ ಶ್ರೀಮಂತ ರೈತರನ್ನ ಕರೆದಿ ಸಭೆ ಮಾಡೋದು ಇದು ಸರಿನಾ ಸರ್? ಬನ್ನಿ ಸರ್ ನೀವು ಬೈರ್ಮಂಗ್ಲಕ್ಕೆ, ಅಲ್ಲಿ ಬಂದು ಸಭೆ ನಡೆಸಿ. ನಾವು ಬಡ ರೈತರು ನಿಂತ್ಕೋತೀವಿ, ಶ್ರೀಮಂತರ ರೈತರು ಇರ್ತಾರೆ. ನಿಮ್ಗೆ ಯಾರಿಗೆ ನ್ಯಾಯ ಕೊಡಬೇಕು ಅನ್ಸುತ್ತೋ ನ್ಯಾಯ ಕೊಡಿ ಸರ್. ನಾವು ಈ ಹೊಸ್ಕೊಳ್ ಮಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ. ಒಂದೊಂದು ಎಕರೆ ಭೂಮಿ ಮಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮಗೆ ದ್ವಾರ ಮಾಡಿಬಿಟ್ರೆ ನಾವು ಎಲ್ಲೋಗಿ ಸಾಯನ. ರೈತರಿಗೆ ಮಾತ್ರ ನೀವು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವ್ರು ಏನೋ ಅಷ್ಟು ಒಳ್ಳೇದು ಮಾಡ್ತಾನೆ ನೋಡಾನೆ, ಅನ್ಯಾಯ ಮಾತ್ರ ಮಾಡಬೇಡ್ರಿ. ನಿಮ್ಮ ಧರ್ಮ ಬರಲಿ. ನಾವೆಲ್ಲ ಎಲ್ಲೋಗಿ ಸಾಯನ. ಒಂದೊಂದು ಎಕರೆ ಭೂಮಿ ಮಡಿಕೊಂಡು ಒಂದು 5 ಎಸ್ಕೊಳ್ ಕಟ್ಕೊಂಡು ಕರ್ದಿ ಜೀವನ ಮಾಡ್ತಾ ಇದೀವಿ. ನಿಮ್ಗೆ ಕಣ್ ಕಾಣಲ್ವೇಂದ್ರಪ್ಪ? ಕಣ್ಬಿಟ್ಟು ನೋಡ್ರಿ. ನಾವು ಈ ಹೊಸ್ಕೊಳ್ ಮಡಿಕೊಂಡು ಜೀವನ ಮಾಡ್ತಾ ಇದೀವಿ ಕಣಪ್ಪ.